ಉಮಾಶ್ರೀಯವರ ಗಂಡ ಯಾಕೆ ಬಿಟ್ಟು ಹೋದ? ಗಂಡ ಬಿಟ್ಟು ಹೋದ ನಂತರ ಉಮಾಶ್ರೀಯವರ ಬದುಕು ಹೇಗಿತ್ತು ಗೊತ್ತಾ? ಇನ್ನೇನು ನನ್ನ ಜೀವನ ಹಾಳಾಗಿ ಹೋಯ್ತು ಅನ್ನುವಾಗ ಉಮಾಶ್ರೀಯವರು ಮತ್ತೆ ಹೇಗೆ ಬೆಳೆದು ನಿಲ್ತಾರೆ ಗೊತ್ತಾ? ಈ ರೀತಿ ಉಮಾಶ್ರೀಯವರ ಬಗ್ಗೆ ನೀವೆಂದೂ ಕೇಳಿರದ ವಿಷಯಗಳನ್ನ ಇವತ್ತು ಹೇಳೋದಕ್ಕೆ ಹೋಗ್ತಿದ್ದೀನಿ. ಉಮಾಶ್ರೀಯವರು ಹುಟ್ಟಿದ್ದು ತುಮಕೂರು ಬಳಿಯ ತಿಪ್ಟೂರಿನ ಒಂದು ಹಳ್ಳಿಯಲ್ಲಿ. ಉಮಾಶ್ರೀಯವರು ಹುಟ್ಟಿದಾಗ ಅವರ ತಂದೆ ಇವಳು ನನ್ನ ಮಗಳೇ ಅಲ್ಲ ಅಂತ ಹೇಳಿದ್ರಂತೆ. ಯಾಕಂದ್ರೆ ಉಮಾಶ್ರೀಯವರ ತಂದೆ ತಾಯಿ ಮದುವೆಯಾಗಿ ಅನೇಕ ವರ್ಷಗಳೇ ಕಳೆದಿದ್ರೂ ಕೂಡ ಅವರಿಗೆ ಮಕ್ಕಳೇ ಆಗಿರೋದಿಲ್ಲ. ಕೊನೆಗೆ ತುಂಬಾ ವರ್ಷಗಳ ನಂತರ ಉಮಾಶ್ರೀಯವರು ಮಗುವಾಗಿ ಹುಟ್ಟಿದಾಗ ಇವಳು ನನ್ನ ಮಗಳೇ ಅಲ್ಲ ಅಂತ ಅವರ ತಂದೆ ಅನುಮಾನ ಪಟ್ಟಿದ್ರಂತೆ. ಈ ಕಾರಣಕ್ಕೆ ಅವರ ತಂದೆ ತಾಯಿ ಜಗಳ ಮಾಡಿಕೊಂಡು ದೂರವಾಗ್ತಾರೆ. ತಾಯಿ ಜೊತೆ ಬೆಳೀತಾರೆ ಉಮಾಶ್ರೀಯವರು. ಅಷ್ಟೇ ಅಲ್ಲದೆ ಉಮಾಶ್ರೀಯವರು 2 ವರ್ಷದ ಮಗುವಾಗಿದ್ದಾಗಲೇ ಅವರ ತಂದೆ ತಾಯಿ ಇಬ್ರು ಕೂಡ ಸಾವನ್ನಪ್ತಾರೆ. ಉಮಾಶ್ರೀಯವರ ತಂದೆ ತಾಯಿ ಬಡವರೇ ಆಗಿದ್ರು. ತಂದೆ ತಾಯಿಯನ್ನ ಕಳ್ಕೊಂಡು ಉಮಾಶ್ರೀಯವರು ಚಿಕ್ಕ ವಯಸ್ಸಿಗೆನೆ ಅನಾಥರಾಗ್ತಾರೆ. ಆಗ ಉಮಾಶ್ರೀಯವರ ದೊಡ್ಡಮ್ಮನಿಗೆ ಮಕ್ಕಳಿಲ್ಲದ ಕಾರಣ ಅವರ ದೊಡ್ಡಮ್ಮ ಉಮಾಶ್ರೀಯವರನ್ನ ಬೆಂಗಳೂರಿಗೆ ಕರ್ಕೊಂಡ್ಬಂದು ಸಾಕೊಳ್ತಾರೆ. ಓದೋದ್ರಲ್ಲಿ ಆಸಕ್ತಿ ಇರದಂತ ಉಮಾಶ್ರೀಯವ್ರಿಗೆ ಹಾಡು ಡ್ಯಾನ್ಸು ಅಂದ್ರೆ ಮಾತ್ರ ತುಂಬಾ ಇಷ್ಟ ಇರ್ತಿತ್ತಂತೆ. ಹೀಗೆ ಬೆಳೆದಂತ ಉಮಾಶ್ರೀಯವರು ಮಹಾರಾಣಿ ಕಾಲೇಜ್ಗೆ ಸೇರ್ಕೊಳ್ತಾರೆ. ಕಾಲೇಜ್ನಲ್ಲಿ ಉಮಾಶ್ರೀಯವರ ಗೆಳತಿಯರಿಗೆಲ್ಲ ಒಬ್ಬೊಬ್ಬ ಬಾಯ್ ಫ್ರೆಂಡ್ ಇರ್ತಿದ್ದ. ಅಂದ್ರೆ ಅವರೆಲ್ಲ ಪ್ರೀತಿ ಮಾಡ್ತಿದ್ರು. ಹಾಗಾಗಿ ನನಗೂ ಕೂಡ ಒಬ್ಬ ಬಾಯ್ ಫ್ರೆಂಡ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಉಮಾಶ್ರೀಯವರು ಅನ್ಕೊಳ್ತಿದ್ರಂತೆ. ಅದೇ ರೀತಿ ಉಮಾಶ್ರೀಯವರು ಕಾಲೇಜ್ನಲ್ಲಿ ಓದ್ತಿರ್ಬೇಕಾದ್ರೇನೆ ಒಬ್ಬ ಹುಡುಗನನ್ನ ಪ್ರೀತಿ ಮಾಡ್ತಾರೆ. ಅವರಿಬ್ರು ಕೈ ಹಿಡ್ಕೊಂಡು ಅಲ್ಲಿ ಇಲ್ಲಿ ಅಂತ ಸುತ್ತಾಡೋಕೆ ಶುರು ಮಾಡ್ಕೊಳ್ತಾರೆ. ಸಿನಿಮಾಗಳಿಗೂ ಹೋಗ್ತಿದ್ರಂತೆ. ಉಮಾಶ್ರೀಯವರ ಈ ವಿಷಯ ಅವರ ಸಾಕು ತಂದೆ ಅಥವಾ ದೊಡ್ಡಮ್ಮನ ಗಂಡನಿಗೆ ಗೊತ್ತಾಗಿ ಉಮಾಶ್ರೀಯವ್ರಿಗೆ ತುಂಬಾ ಚೆನ್ನಾಗಿ ಹೊಡೆದಿದ್ರಂತೆ. ಎಷ್ಟೇ ಹೊಡೆದ್ರು ನಾನು ಅವನನ್ನೇ ಮದುವೆ ಆಗ್ತೀನಿ ಅಂತ ಉಮಾಶ್ರೀಯವರು ಹಠ ಮಾಡಿ ಕೂತಾಗ ಅವರ ಮನೆಯವರೆಲ್ಲ ಹಿರಿಯರೆಲ್ಲ ಸೇರಿ ಉಮಾಶ್ರೀಯವ್ರಿಗೆ ಅದೇ ಹುಡುಗನ ಜೊತೆ ಮದುವೆ ಮಾಡ್ತಾರೆ. ಹೀಗೆ ಮದುವೆಯಾದಂತ ಉಮಾಶ್ರೀಯವರು ಗಂಡನ ಮನೆಗೆ ಹೋದಾಗ ಅವ್ರಿಗೆ ದೊಡ್ಡ ಆಘಾತವೇ ಕಾದಿತ್ತು. ಯಾಕಂದ್ರೆ ಗಂಡನಿಗೆ ದುಡಿಮೆ ಅನ್ನೋದೇ ಇರಲಿಲ್ಲ. ಅವನು ಯಾವ ಕೆಲಸಕ್ಕೂ ಹೋಗ್ತಿರ್ಲಿಲ್ಲ. ಕೇವಲ ಅವನ ಸೌಂದರ್ಯಕ್ಕೆ ಮನಸೋತು ಉಮಾಶ್ರೀಯವರು ಮದುವೆಯಾಗಿರ್ತಾರೆ. ಅವನ ದುಡಿಮೆ ಏನು, ಅವನ ಕೆಲಸವೇನು ಯಾವುದನ್ನು ಕೇಳೇ ಇರಲ್ಲ. ಅವನಿಗೆ ವಿಪರೀತವಾಗಿ ಕುಡಿತದ ಚಟ ಇರುತ್ತೆ. ಮದುವೆಯಾಗಿ ಸ್ವಲ್ಪ ದಿನ ಚೆನ್ನಾಗಿರ್ತಾರೆ. ಆದ್ರೆ ಹೋಗ್ತಾ ಹೋಗ್ತಾ ಗಂಡ ಹೆಚ್ಚಾಗಿ ಕುಡಿಯೋಕೆ ಶುರು ಮಾಡ್ಕೊಳ್ತಾನೆ. ಎಷ್ಟೋ ದಿನ ಉಮಾಶ್ರೀಯವರು ಉಪವಾಸದಲ್ಲೇ ಮಲಗಿದ್ರಂತೆ. ಸಂಸಾರದ ಬಗ್ಗೆ ಗಂಡ ಸ್ವಲ್ಪವೂ ಯೋಚನೆ ಮಾಡ್ತಿರ್ಲಿಲ್ಲ. ಅಂಥ ಸಮಯದಲ್ಲೇ ಉಮಾಶ್ರೀಯವ್ರಿಗೆ ಒಂದು ಹೆಣ್ಣು ಮಗು ಹುಟ್ಟುತ್ತೆ. ಆಗ ಅವರ ಕಷ್ಟ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಮಗುವನ್ನ ಸಾಕ್ಬೇಕು, ಸಂಸಾರವನ್ನ ನೋಡ್ಕೋಬೇಕು, ಎಲ್ಲವೂ ಹೆಚ್ಚಾಗುತ್ತೆ. ಅಂಥ ಸಮಯದಲ್ಲಿ ಉಮಾಶ್ರೀಯವರ ತಾಯಿಗೆ ಆರೋಗ್ಯ ಸರಿಯಿಲ್ಲದ ಕಾರಣ ತವರು ಮನೆಗೆ ಹೋಗಿ ಬರ್ತೀನಿ ಅಂತ ಅತ್ತೆಯನ್ನ ಕೇಳಿದಾಗ ಅತ್ತೆ ಮತ್ತು ಗಂಡ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಆಗ ಗಂಡನ ಮಾತನ್ನ ಮೀರಿ ತನ್ನ ತಾಯಿಯನ್ನ ನೋಡೋಕೆ ಹೋಗ್ತಾರೆ ಉಮಾಶ್ರೀಯವರು. ಆಗ ನನ್ನ ಮಾತನ್ನ ಮೀರಿ ಹೋಗಿದ್ದಕ್ಕೆ ನಿನ್ನನ್ನ ಮತ್ತೆ ನನ್ನ ಮನೆಗೆ ಸೇರ್ಸೋದಿಲ್ಲ ಅಂತ ಉಮಾಶ್ರೀಯವರನ್ನ ಅವರ ಗಂಡ ಮನೆಯಿಂದ ಹೊರಗಡೆ ತಳ್ತಾರಂತೆ. ಆಗ ಉಮಾಶ್ರೀಯವರು ಹೇಗೋ ತನ್ನ ಗಂಡನನ್ನ ಒಪ್ಪಿಸಿ ಕರ್ಕೊಂಡು ಹೋಗಿ ಒಂದು ಬಾಡಿಗೆ ಮನೆಯನ್ನ ಮಾಡಿ ಸಂಸಾರ ಮಾಡ್ತಾ ಇರ್ತಾರೆ. ಆದ್ರೆ ಅಲ್ಲೂ ಕೂಡ ಗಂಡ ಕುಡಿಯೋದನ್ನ ಜಾಸ್ತಿ ಮಾಡ್ಕೊಳ್ತಾನೆ ಹೋಗ್ತಾನೆ. ಯಾವಾಗ್ಲೂ ಕುಡ್ಕೊಂಡು ಬಂದು ಉಮಾಶ್ರೀಯವ್ರಿಗೆ ಹೊಡಿತಾನೆ ಇದ್ನಂತೆ. ಅಷ್ಟೇ ಸಾಕಾಗಲ್ಲ ಅಂತ ಇಷ್ಟೆಲ್ಲ ಕಷ್ಟ ಇದ್ರೂ ಕೂಡ ಉಮಾಶ್ರೀಯವರ ಗಂಡ ಮತ್ತೊಬ್ಬಳನ್ನ ಮದುವೆಯಾಗಿ ಮನೆಗೆ ಕರ್ಕೊಂಡ್ಬರ್ತಾನೆ. ಗಂಡನನ್ನ ಸಾಕೋದಲ್ಲ ಅಂತ ಅವನ ಮತ್ತೊಬ್ಬಳು ಪತ್ನಿಯನ್ನು ಕೂಡ ಉಮಾಶ್ರೀಯವರೇ ಸಾಕುವಂತ ಪರಿಸ್ಥಿತಿ ಬರುತ್ತೆ. ಅಂಥ ಸಮಯದಲ್ಲಿ ಉಮಾಶ್ರೀಯವರು ಮತ್ತೊಮ್ಮೆ ಬಸುರಿಯಾಗಿದ್ರು. ಆಗ ಅವರ ಗಂಡ ಉಮಾಶ್ರೀಯವರ ಜೊತೆ ಜಗಳ ಮಾಡ್ಕೊಂಡು ಉಮಾಶ್ರೀಯವರನ್ನ ಮನೆಯಿಂದ ಹೊರಗಡೆ ಹಾಕ್ತಾನೆ. ಆಗ ಉಮಾಶ್ರೀಯವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಯಾಕಂದ್ರೆ ಆಗಾಗ್ಲೇ ಅವರಿಗೆ ಒಂದು ಹೆಣ್ಣು ಮಗು ಇರುತ್ತೆ. ಹೊಟ್ಟೆಯಲ್ಲಿ ಮತ್ತೊಂದು ಮಗು ಬೆಳೀತಾ ಇರುತ್ತೆ. ಪ್ರೀತಿಸಿ ಮದುವೆಯಾದಂತ ಗಂಡ ಬೀದಿಗೆ ತಳ್ಳಿದ್ದ. ಆಗ ಉಮಾಶ್ರೀಯವ್ರಿಗೆ ಕೇವಲ 18ರಿಂದ 19 ವರ್ಷ ವಯಸ್ಸು ಮಾತ್ರ. ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ಇದೆಲ್ಲವನ್ನ ಅನುಭವಿಸ್ಬೇಕಾಗುತ್ತೆ. ಕೊನೆಗೆ ಗಂಡನಿಂದ ದೂರವಾದಂತ ಉಮಾಶ್ರೀಯವರು ಹಿಂದಿರುಗಿ ತನ್ನ ತಾಯಿಯ ಮನೆಗೇನೆ ಬರ್ತಾರೆ. ಅಲ್ಲಿ ಮತ್ತೊಂದು ರೀತಿಯಲ್ಲಿ ನೋವನ್ನ ಅನುಭವಿಸ್ಬೇಕಾಗುತ್ತೆ. ಅಕ್ಕಪಕ್ಕದವರೆಲ್ಲ ಗಂಡನನ್ನ ಬಿಟ್ಟು ಬಂದವಳು ಬೇರೆ ಗಂಡಸಿನ ಜೊತೆ ಸಂಬಂಧ ಇಟ್ಕೊಂಡಿದ್ದಾಳಂತೆ, ಹಾಗಂತೆ ಹೀಗಂತೆ ಅಂತ ಉಮಾಶ್ರೀಯವ್ರಿಗೆ ಚುಚ್ಚು ಮಾತುಗಳನ್ನ ಆಡ್ತಿದ್ರಂತೆ. ಉಮಾಶ್ರೀಯವರ ಮುಖವನ್ನ ನೋಡಿದ್ರೆ ದರಿದ್ರ ಬಂದ್ಬಿಡುತ್ತೆ ಅಂತ ಎಷ್ಟೋ ಜನ ಅವ್ರ ಮುಂದೆನೆ ಮಾತಾಡ್ತಾ ಇದ್ರಂತೆ. ಇದರಿಂದ ಉಮಾಶ್ರೀಯವರ ದೊಡ್ಡಮ್ಮ ಕೂಡ ನೀನು ನಮ್ಮ ಮನೆ ಬಿಟ್ಟು ಹೋಗ್ಬಿಡು, ಎಲ್ಲಿಗಾದ್ರೂ ಹೋಗು ಅಂತ ಹೇಳ್ತಿದ್ರಂತೆ.
ಇದೆಲ್ಲವನ್ನ ಸಹಿಸಿಕೊಂಡಂತ ಉಮಾಶ್ರೀ ಅವರು ಜೀವನ ಮಾಡೋದಿಕ್ಕೆ ಅಂತ ಇಡ್ಲಿಯನ್ನ ಮಾರಾಟ ಮಾಡೋಕೆ ಶುರು ಮಾಡ್ಕೊಳ್ತಾರೆ. ಇಡ್ಲಿಯನ್ನ ತಯಾರಿಸೋದು, ಅಲ್ಲಿ ಇಲ್ಲಿ ಅಂತ ಹೋಗಿ ಮಾರಾಟ ಮಾಡ್ಕೊಂಡ್ಬರೋದು, ಅದರಿಂದ ಬಂದಂತ ಸ್ವಲ್ಪ ಹಣವನ್ನ ಕೂಡಿಸಿ ಇಟ್ಕೊಂಡು ಕೊನೆಗೂ ತನ್ನ ತಾಯಿಯ ಮನೆಯನ್ನು ಬಿಟ್ಟು ಹೊರಬಂದಂತ ಉಮಾಶ್ರೀಯವರು ತುಮಕೂರಿಗೆ ಮತ್ತೆ ಹೋಗ್ತಾರೆ. ಅಲ್ಲಿ ಹೋದಂತ ಉಮಾಶ್ರೀಯವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಕೈಯಲ್ಲಿ ಒಂದು ಹೆಣ್ಣು ಮಗು ಇರುತ್ತೆ, ಹೊಟ್ಟೆಯಲ್ಲಿ ಮತ್ತೊಂದು ಮಗು ಬೆಳೀತಾ ಇರುತ್ತೆ. ಹೇಗೋ ಸ್ವಲ್ಪ ದಿನ ತುಮಕೂರಲ್ಲೇ ಇರ್ತಾರೆ. ಹೀಗೆ ಬರೀ ಕಷ್ಟಗಳಲ್ಲೇ ಇದ್ದಂತ ಉಮಾಶ್ರೀ ಅವ್ರಿಗೆ ನಾಟಕ ಕಂಪನಿಯವರ ಪರಿಚಯವಾಗಿ ನಾಟಕಗಳಲ್ಲಿ ಪಾತ್ರ ಮಾಡೋಕೆ ಶುರು ಮಾಡ್ತಾರೆ. ಆ ಹೊತ್ತಿಗೆ ಅವರಿಗೆ ಮತ್ತೊಂದು ಗಂಡು ಮಗು ಹುಟ್ಟುತ್ತೆ. ಆಗ ಎರಡೂ ಮಕ್ಕಳನ್ನ ಕರ್ಕೊಂಡು ಊರೂರು ಸುತ್ತೋದು, ಅಲ್ಲಿ ಇಲ್ಲಿ ಹೋಗಿ ಹಾಡುಗಳನ್ನ ಹಾಡೋದು, ನಾಟಕಗಳನ್ನ ಮಾಡೋದು, ಈ ರೀತಿ ಮಾಡ್ತಾ ಹೋಗ್ತಾರೆ. ಅದರಿಂದ ಬರ್ತಿದ್ದಂತ ಪುಡಿಗಾಸಲ್ಲೇ ಉಮಾಶ್ರೀಯವರು ಜೀವನ ಮಾಡಬೇಕಿರುತ್ತೆ. ಅದರ ಜೊತೆಗೆ ಕೆಲವರ ಮನೆಯಲ್ಲಿ ಕೆಲಸದವಳಾಗಿ ಕೂಡ ಕೆಲಸ ಮಾಡ್ತಾರೆ. ಅಷ್ಟು ಕಷ್ಟದಲ್ಲಿ ಉಮಾಶ್ರೀಯವರು ಬದುಕ್ತಾ ಇದ್ರು. ಮನೆ ಕೆಲಸದಿಂದ ಉಮಾಶ್ರೀಯವ್ರಿಗೆ ತಿಂಗಳಿಗೆ 250 ರೂಪಾಯಿ ಸಂಬಳ ಸಿಗ್ತಾ ಇತ್ತಂತೆ. ಹೀಗೆ ನಾಟಕಗಳಲ್ಲಿ ಬಣ್ಣ ಹಚ್ಚಿ ಪಾತ್ರ ಮಾಡ್ತಿದ್ದಂತ ಉಮಾಶ್ರೀಯವ್ರಿಗೆ ನಿಧಾನವಾಗಿ ಸಿನಿಮಾ ಅವಕಾಶಗಳು ಕೂಡ ಒಲಿದು ಬರುತ್ತೆ. ಪ್ರಾರಂಭದಲ್ಲಿ ಕೆಲವೊಂದು ಸಿನಿಮಾಗಳಲ್ಲಿ ಚಿಕ್ಕ ಪುಟ್ಟ ಪಾತ್ರ ಮಾಡ್ತಾರೆ, ಆದ್ರೆ ಅಷ್ಟು ಫೇಮಸ್ ಆಗಲ್ಲ. ಯಾವಾಗ ಉಮಾಶ್ರೀಯವರು ಅನುಭವ ಎಂಬ ಸಿನಿಮಾದಲ್ಲಿ ಕಾಶಿನಾಥ್ ಅವರ ಜೊತೆ ನಟಿಸ್ತಾರೋ ಆಗ ಉಮಾಶ್ರೀಯವರು ತುಂಬಾ ಫೇಮಸ್ ಆಗ್ತಾರೆ. ಅನಂತರ ಸಿಕ್ಕ ಪಾತ್ರಗಳಲ್ಲಿ ನಟಿಸುತ್ತಾ ಹೋಗ್ತಾರೆ. ಹೀಗೆ ಸುಮಾರು 350ಕ್ಕಿಂತಲೂ ಹೆಚ್ಚು ಸಿನಿಮಾಗಳಲ್ಲಿ ಪಾತ್ರ ಮಾಡಿ ಸೈ ಎನಿಸಿಕೊಳ್ತಾರೆ. ಗಂಡನನ್ನ ಬಿಟ್ಟು ಬಂದೋಳು, ಬೇರೆ ಗಂಡಸರ ಜೊತೆ ಸಂಬಂಧ ಇಟ್ಕೊಂಡಿದ್ದಾಳಂತೆ, ದರಿದ್ರ, ಹಾಗೆ ಹೀಗೆ ಅಂತ ಮಾತಾಡಿದವರ ಮುಂದೆಯೇ ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೆದು ನಿಲ್ತಾರೆ. ಆದ್ರೆ ಯಾರಾದ್ರೂ ಒಳ್ಳೆಯ ದಂಪತಿಗಳನ್ನ ಅಥವಾ ಗಂಡ ಹೆಂಡತಿನ ನೋಡಿದ್ರೆ ಉಮಾಶ್ರೀ ಅವ್ರಿಗೆ ತಮ್ಮ ಸಂಸಾರದ ಬಗ್ಗೆ ನೆನಪಾಗಿ ಈಗ್ಲೂ ಕೂಡ ತುಂಬಾ ನೋವಾಗುತ್ತಂತೆ. ಇದಿಷ್ಟೇ ಸಾಕಾಗಲ್ಲ ಅಂತ ಉಮಾಶ್ರೀ ಅವರು ರಾಜಕೀಯಕ್ಕೂ ಬರ್ತಾರೆ, MLA ಆಗ್ತಾರೆ, ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವೆಯಾಗಿ ಆಯ್ಕೆ ಆಗ್ತಾರೆ. ಉಮಾಶ್ರೀ ಅವರು ಮಕ್ಕಳನ್ನು ಕೂಡ ತುಂಬಾ ಚೆನ್ನಾಗಿ ಓದಿಸ್ತಾರೆ. ಅವರ ಹೆಣ್ಣು ಮಗಳು ಡೆಂಟಿಸ್ಟ್ ಆಗಿದ್ದಾರೆ, ಮತ್ತೆ ಉಮಾಶ್ರೀ ಅವರ ಮಗ ಅಡ್ವೊಕೇಟ್ ಆಗಿದ್ದಾರೆ. ಉಮಾಶ್ರೀ ಅವರು ತುಂಬಾ ಪ್ರೀತಿ ಮಾಡಿ ಒಬ್ಬ ಹುಡುಗನನ್ನ ಮದುವೆಯಾದ್ರೂ ಕೂಡ ಅವನು ಉಮಾಶ್ರೀಯವರ ನಂಬಿಕೆಯನ್ನ ಉಳಿಸ್ಕೊಳ್ಳೋದಿಲ್ಲ. ಗಂಡನಿಂದ ದೂರವಾದ ಮೇಲೂ ಕೂಡ ಒಬ್ಬಂಟಿಯಾಗಿ ಹೊರಬಂದು ತನ್ನ ಮಕ್ಕಳನ್ನ ಸಾಕ್ಬೇಕು ಅನ್ನೋ ಛಲದಿಂದ ಅನೇಕ ಅವಮಾನಗಳನ್ನ ಎದುರಿಸಿ ಆರೋಪಗಳನ್ನ ಸಹಿಸಿಕೊಂಡು ಇಡ್ಲಿ ಮಾರ್ತಾರೆ, ಊರೂರು ಸುತ್ತುತ್ತಾರೆ, ಅವಮಾನ ಮಾಡಿದವ್ರ ಮುಂದೆ ತಲೆ ಎತ್ತಿ ನಿಂತ್ಕೊಳ್ತಾರೆ. ಉಮಾಶ್ರೀಯವರ ಜೀವನ ಎಷ್ಟೋ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಹುಡುಗ ಚೆನ್ನಾಗಿದ್ದಾನೆ ಅಂತ ಪ್ರೀತಿ ಮಾಡೋದಕ್ಕಿಂತ ಮುಂಚೆ ಅವನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಮದುವೆ ಆದ್ರೆ ತುಂಬಾ ಒಳ್ಳೇದು. ಅಷ್ಟೇ ಅಲ್ಲದೆ ಗಂಡ ಬಿಟ್ಟು ಹೋದ, ಜೀವನನೇ ಹಾಳಾಯಿತು ಅಂತ ಅದೇ ಯೋಚನೆಯಲ್ಲಿ ಕೊರಗಿ ಸಾಯೋದ್ರ ಬದಲು ಹೊಸ ಜೀವನವನ್ನ ಶುರು ಮಾಡಿ ಅಂಥವರ ಮುಂದೆ ಗೆದ್ದು ನಿಲ್ಲೋದೆ ನಿಜವಾದ ಸಾಧನೆ. ಉಮಾಶ್ರೀಯವ್ರ ಬಗ್ಗೆ ಕೇಳಿ ನಿಮ್ಗೇನು ಅನಿಸ್ತು? ಹಾಗೆ ಉಮಾಶ್ರೀಯವರು ನಟಿಸಿರುವಂತ ಯಾವ ಪಾತ್ರ ನಿಮ್ಗೆ ತುಂಬಾ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನ ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.